ಯಾವ ಸೆಕ್ಷನ್? ಇಂಜಿನಿಯರಿಂಗ್ ಸೆಕ್ಷನ್. ಈ ಕಂಪ್ಯೂಟರ್ ಓದೋರು ಎಲ್ಲ ಕೊಡ್ತೀರಾ? ಏನೇನು ಸೆಕ್ಷನ್ ಕೊಡೋದಾದ್ಮೇಲೆ ಯಾವ ಸೆಕ್ಷನ್? ಯಾವ ಸೆಕ್ಷನ್ ಯಾರು ಹಾಕಿದ್ರಿ? ಎಲ್ಲ ನಾವು ಚೀಫ್ ಆಫೀಸರ್ ಒಳಗೆ ಪ್ರವೇಶ ಇರುವುದಲ್ಲ. ಯಾಕೆ ಹಾಕಿದ್ರಿ? ಏನ್ ಮಾಡ್ತಾರೆ ಕೆಲಸ? ಕಂಪ್ಯೂಟರ್ ಆಫೀಸ್ ಅಂದ್ರೆ ಚಲನ್ ತೆಗೆದು ಯಾರು ಹೇಳಿದಾರೆ? ಕಂಪ್ಯೂಟರ್ ಸಾರ್ವಜನಿಕರು DC ಚೇಂಬರ್ ಅಲ್ಲಿ ಹೋಗ್ತಿರ್ತಾನೆ. ಮತ್ತೆ ಮೊದಲು ಬೋರ್ಡ್ ತೆಗಿಯೋದ್ನ ಬಿಟ್ಟಿರೋದೇನ? ನಿನ್ನ ಯಾರ್ದಾರ ಇದಕ್ಕೆ ಬಿಡ್ತೀಯ? ಗೌರ್ಮೆಂಟ್ ಆಫೀಸ್ನಾಗ ಇದ್ದೀರೋ ನಿಮ್ಮ ಮನೆ ಆಫೀಸ್ನಾಗ ಇದ್ದೀರೋ? ನೀವು ಕಾಂಪ್ಲೆಕ್ಸ್ ಎಷ್ಟಿದಾವು, ಬಿಲ್ಡಿಂಗ್ಸ್ ಎಷ್ಟಿದಾವು, ಬಾಡಿಗೆ ಎಷ್ಟು ಕೊಟ್ಟಿದ್ದೀರಿ? ಎಷ್ಟು ಕೊಟ್ಟಿದ್ದೀರಿ ಬಾಡಿಗೆ? ಏನಪ್ಪ ಮಾರ್ಚ್ನಿಂದ ಓಪನಿಂಗ್ ಬ್ಯಾಲೆನ್ಸ್ ಸೆಟ್ ಐತೆ ಕೇಳ್ರಿ ಸರ್. ಅಕಾಡೆಮಿಕ್ ಇಯರ್ ಅಕಾಡೆಮಿಕ್ ಇಯರ್ ಈಗ ಇನ್ಕಮ್ ಸೋರ್ಸ್ ಏನೇನಿದೆ? ಮಾರ್ಚ್ 31 ಎಷ್ಟು ಬ್ಯಾಲೆನ್ಸ್ ಐತಿ ಎಷ್ಟು ವಸೂಲಿ ಮಾಡಿ 4 ತಿಂಗಳು ಸೇರಿ. ಇನ್ಯಾಡು ಒಂದು ನಮ್ಮ ಇದನ್ನ ಸಾಮಾನು ಎಲ್ಲಿದಾವೆ? ಇಲ್ಲೇ ಹೋಗಿ ಸುಗರ್ ಟರೋ ಬುಕ್ ಕೊಟ್ಟು ಇಲ್ಲ ಏನೇ ಮಾಡಿದಾಗ ಟ್ಯಾಕ್ಸಸ್ ಎಲ್ಲ ಬ್ಯಾನರ್ಸು ಬಂಟಿಂಗ್ಸು ಹಲೋ, ಪ್ರತಿಯೊಂದು ಆಸ್ತಿ ರಿಜಿಸ್ಟರ್ ಯಾರೋ ಒಬ್ರು ಪ್ಲಾಟ್ ತೊಗೊಂಡಿರ್ತಾರೆ, ಬಂದಾಗ ಡೆವಲಪ್ಮೆಂಟ್ ಚಾರ್ಜ್ ಅಂತ ತಗೋತಿಲ್ಲ. ಡೆವಲಪ್ಮೆಂಟ್ ಅದು ಮೂಲಕ್ಕಲ್ಲ, ನಿಮ್ಗೆ ಗೊತ್ತಿರಲಿ. ಅದರ ಟ್ಯಾಕ್ಸ್ ಎಷ್ಟಾಗಿರ್ತಾರೆ? ಸ್ಟ್ಯಾಂಪ್ ಡ್ಯೂಟಿ 1% ಐತೆ. ಸರ್ ಇವಾಗ ಏನಾಗಿರುತ್ತೆ, ಇವಾಗ ಹೌದೇ ಪೂಲ್ ಅಂತಂದ್ರೆ 60 ಲಕ್ಷದ ಪ್ರಾಪರ್ಟಿ ಅಂತ ಇರ್ತದೆ. 60 ಲಕ್ಷಕ್ಕೆ 1% ಅಂತೇಳಿ 60,000 ಚಾರ್ಜ್ ಮಾಡ್ತಾರೆ. ಬಿರಾಜ್ 60,000ಕ್ಕೆ 7ರಂಗೆ 60 ಲಕ್ಷಕ್ಕೆ 7ರಂಗೆ 42,000 ಚಾರ್ಜ್ ಆಗಿರುತ್ತೆ. 42,000ಕ್ಕೆ 1% ಕಟ್ಟಬೇಕು. ಹೌದಾ? ಗ್ರಾಮ ಪಂಚಾಯತಿಯಿಂದ ಪ್ರಥಮ ಪಂಚಾಯತ್ ಖರೀದಿ ಪತ್ರ ಅಂತ ಇಲ್ಲ, ಸರ್ಕ್ಯುಲರ್ ನೋಡಿ, ಸ್ಟ್ಯಾಂಪ್ ಡ್ಯೂಟಿ ಮೇಲೆ. ಮತ್ತೆ ಯಾಕೆ ತಮ್ಮ ಅದನ್ನೇ ಹೇಳ್ತಿಲ್ಲ, ನಾವು ವೈಲೇಷನ್ ಮಾಡ್ತೀನಿ, ಎಲ್ಲರೂ ತಿಂತಾ ಇದ್ದಾರೆ, ನಾನು ತಿಂತೀನಿ ಅಂತಂದ್ರೆ ಹೆಂಗು? ರಸೀಟೇ ಆಯಿತು. ರಸೀಟ್ ಮಾಡ್ಲಿಕ್ಕೆ ಏನು ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಖರೀದಿ ಟ್ಯಾಕ್ಸ್ ಏನಿರುತ್ತೆ, ಸ್ಟ್ಯಾಂಪ್ ಡ್ಯೂಟಿ ಮೇಲೆ 1% ಇದೆ. ಬೇರೆ ನೀವು ಖರೀದಿ ಚಾರ್ಜ್ ಮೇಲೆ 1% ಮಾಡ್ತಾ ಇದ್ದಾರೆ. 60 ಲಕ್ಷ ಇದ್ರೆ 60,000 ಕಟ್ಬೇಕು ಅವನು. ಬೇರೆ ಜನ ಕಟ್ಬೇಕಾದ್ರೆ ಬರೀ 4,500. ಮತ್ತೆ ಇವರು ಏನು ಮಾಡ್ತಾರೆ ಗೊತ್ತಾ, 60,000 ಕಟ್ಟೋದಾಗುತ್ತೆ ಅಂತೇಳಿ ಒಂದು 15-20,000 ಲಂಚ ಇಸ್ಕೊಂಡು ಒಂದು 5,000 10,000 ಅವನಿಗೆ ರಿಸೀಟ್ ಬರೆದು ಕೊಡ್ತಾರೆ. 30,000 ಮಾಡಿ ನಡೀತಾ ಇರೋದನ್ನೇ ಹೇಳ್ತಾ ಇದ್ದೀವಿ. ಆ್ಯಂಡ್ ಒಂದಿನ ರೆಡ್ ಹ್ಯಾಂಡ್ ಆಗಿ ನಿಮ್ಮವ್ರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ರು, ವಾಯ್ಸ್ ಸಿಗಲಿಲ್ಲ. ವಾಯ್ಸ್ ಸಿಗ್ದೇನೆ ಮಾಡ್ತೀವಿ ಅಂತ. ಟರೋ ಪುಸ್ತಕ 2 ಮೀಟಿಂಗ್ ಬರೋದೇ ಅನ್ಸಲ್ಲ.
ನಿನ್ನೆ ಒಂದಾಗಿದೆ ನಮ್ಮ ಹತ್ರ ಬಂದಿದೆ ಅದು ಬರೋ ಕಾರ್ಡು. ಇಲ್ಲಿ ಕಂಪ್ಯೂಟರ್ ಮಿಸ್ ಆಗಿದೆ ಅಂತ ಕಂಪ್ಲೇಂಟ್. ಮೀಡಿಯಾದವರು ಸ್ವಲ್ಪ ಬರೀರಿ. ಎಲ್ಲ ಪಂಚಾಯತಿಗಳಲ್ಲಿ, ಪಟ್ಟಣ ಪಂಚಾಯತಿ, ಮುನ್ಸಿಪಾಲ್ಟಿಲಿ ಸ್ಟಾಂಪ್ ಡ್ಯೂಟಿ ಮೇಲೆ 1% ಕಟ್ಟಬೇಕು. ಬಟ್ ಅವ್ರೇನು ಮಾಡ್ತಾರೆ, ಖರೀದಿ ಇದು ಚಾರ್ಜ್ ಖರೀದಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ದಟ್ಸ್ ರಾಂಗ್. ಓನ್ಲಿ ಸ್ಟಾಂಪ್ ಡ್ಯೂಟಿದು 1% ಕಟ್ಟಬೇಕು. ಯಾರಾದ್ರೂ ಹಂಗೆ ಕೇಳಿದ್ರೆ ನಮ್ಮಲ್ಲಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿ. ಎಷ್ಟು ಮಿಸ್ ಆಗಿದೆ? ಎಷ್ಟು ಕಂಪ್ಯೂಟರ್ ಕಂಪ್ಯೂಟರ್ ಮಿಸ್ ಆಗಿದೆ. ಮತ್ತೆ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಚಾರ್ಜ್ದವ್ರಿಗೆ ಮತ್ತೆ ನೀನು ಹೆಡ್ಡಲ್ಲ ಮಿಸ್ಸಿಂಗ್ ಆದ್ರೆ ಅಲ್ಲಲ್ಲ, ಮಿಸ್ಸಿಂಗ್ ಆದ್ರೆ ಕಂಪ್ಲೇಂಟ್ ಕೊಡಕ್ ಬರಲ್ವಾ? ಯಾಕೆ ಕೊಟ್ಟಿಲ್ಲ? ಇವತ್ತು ಓಟ್ ಕೊಡು, FIR ಮಾಡಿಸಿ. ಮಿಸ್ ಆಗಿದೆ ಅಂತ FIR ಮಾಡಿಸಿ. ಯಾರು ತೊಗೊಂಡೋಗಿದ್ದಾರೆ? ಯಾರು ತೊಗೊಂಡೋಗಿದ್ದಾರೆ? ಕಳ್ತನ ಸರ್, ಕಳ್ತನ ಆಗಿದೆ ಅಂತ ಅಲ್ಲ, ಅವರು ಆಫೀಸ್ನಾಗಿನವರು ತೊಗೊಂಡು ಹೋಗಿದಾರಂತೆ. ಫೋನ್ ಮಾಡಿ ಹೇಳಿ, ಇವರೇ ಕೇಳಿ, ಫೋನ್ ಮಾಡಿ ವಾಪಸ್ ತಂದು ಕೊಡೋಕ್ಕೆ ಹೇಳಿ. ತಂದು ಕೊಟ್ಟರು ಕೂಡ ಅದು ನೀವು ಅಟ್ಲೀಸ್ಟ್ ಡಿಪಾರ್ಟ್ಮೆಂಟ್ ಪ್ರೊಸೀಜರ್ ಏನಿದೆ ಅದನ್ನು ಮಾಡಿ. 100% ಮಾಫಿ ಅಂತೂ ಇಲ್ಲ. ಏನಾಗಿದ್ದು ಇಷ್ಟಿಲ್ಲ ಏನು ನಿಮ್ಗೆ ಆಫೀಸ್ಗಳು ಬಿಲ್ಡಿಂಗ್ ಫಿನಿಶರೇ ಮಾಡ್ಕೋಬೇಕು. ಅಲ್ಲಿ ಹಿಂದ್ಗಡೆ ಎಲ್ಲ ಮೆಟೀರಿಯಲ್ ಎಲ್ಲ ಹಂಗೆ ಇಟ್ಟಿದ್ರಿ. ಮಿಷಿನ್ ಎಷ್ಟು ಅದಾವ? ಕ್ಲೀನಿಂಗ್ ಮಿಷಿನ್ಸು, ಟ್ರ್ಯಾಕ್ಟರು, ಇವೆಲ್ಲ. ಎಲ್ಲ ಕಡೆಗೆ ಇನ್ಶೂರೆನ್ಸ್ ಕಟ್ಟಿದ್ದೀರಿ, ಚೆಕ್ ಮಾಡ್ತೀವಿ. ಕಟ್ಟಿದ್ದೀರೋ ಇಲ್ಲ, ಇನ್ಶೂರೆನ್ಸ್ ಅಪ್ ಟು ಡೇಟ್ ಇದಾವೋ ಗಾಡಿಗಳದ್ದೇ ಇನ್ಶೂರೆನ್ಸ್ ಇಲ್ಲ. ನಾಳೆ ಎಲ್ಲರೂ ಹೆಚ್ಚಿದಾರೆ, ಯಾರು ರೊಕ್ಕ ಗೌರ್ಮೆಂಟ್ನಾಗ ಕಟ್ಬೇಕಾ, ಚೀಫ್ ಆಫೀಸರ್ ಕಟ್ಬೇಕಾ? ಬರಕ್ ಹೇಳಿ, ಇಲ್ಲೇ ಇರ್ತೀವಿ ನಾವು, ಬರಕ್ ಹೇಳು. ಆ ಬೋರ್ಡ್ ತೆಗೆದಾಕ್ಸ್ರಿ ಮೊದಲು. ನೋಡ್ರಿ, ನೀವು ಬಲ್ಬ್ ನಿಮ್ಮ ಸ್ಯಾನಿಟೈಸರ್ ಇದು ಯಾವುದು? ಸ್ಯಾನಿಟರಿ ಸೆಕ್ಷನ್ ಯಾವ್ದು ನಿಮ್ದು? ಇವ್ರು ಯಾರು? ಯಾರ್ದಾರ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಯಾರ್ದಾರ ನಿಮ್ಮಲ್ಲಿ? ಯಾರು ಇಲ್ಲ. ವೇಕೆಂಟ್ ಇದೆ, ನೀವು ಬಂದಿದ್ಯಾ? ವೇಕೆಂಟ್ ಇದೆ ಅಂತ ಬರ್ತೀವಿ ಸರ್. ಏನಿದು? ಏನಪ್ಪ ಚೀಫ್ ಆಫೀಸರ್ ನೀವೇ ಬರ್ರಿ. ಏನಿದು? ಏನಿದೆ? ಅಡ್ಡಾಡೇ ಇಲ್ಲ. ಯೂಸ್ ಆಗಿದೆಯೋ ಅಥವಾ ಯೂಸ್ ಆಗಿಲ್ಲೋ ಅಥವಾ ಮುಗಿದ್ದು ಸರ್, ಡಿಸ್ಪೋಸಲ್ ಮಾಡೋದಿಲ್ಲ? ಲೈಟನ್ನು ಸರ್ ಅವು ಅಲ್ಲಿ ಮುಗಿದಿಂದ ಏನಕ್ಕೆ ಅವ್ರು ತೆಗೆದು ಮತ್ತೆ ಬೇರೆ ಹಾಕಿ ತಂದು ಹಾಕಿ ಡಿಸ್ಪೋಸಲ್ ಮಾಡಲ್ಲ ಇವನು. ಇದು ನಿಮ್ಮ ಆಫೀಸ್ ಮುಂದಾಗ ಇಟ್ಕೊಂಡಿರಿ. ನಿಮ್ದು ಪ್ಲೇಸ್ ಅಲ್ಲಿ ಇದೆ, ಇದು ಸ್ಯಾನಿಟೈಸರ್ ಪ್ಲೇಸ್ ಇದನ್ನ ಡಿಸ್ಪೋಸಲ್ ಅಲ್ಲ. ಎಲ್ಲಿ ಡಿಸ್ಪೋಸಲ್ ಮಾಡಿದ್ರಿ? ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲಿ ಮಾಡ್ತೀರಿ? ಪಬ್ಲಿಕ್ ಕೇಳೋಣ. ಇಲ್ಲಿ ಯಾರಿದ್ರೇನ್ರಿ? ಇಲ್ಲಿ ಎಲ್ಲಿ ಆಗ್ತಾರೆ? ಎಲ್ಲಿ ಹಾಕ್ತಾರ್ರಿ ಕಸಗಳೆಲ್ಲ ತಂದು? ಇಲ್ಲೊಂದು ಲೇಔಟ್ ಐತೆ ಸರ್, ಪ್ರೈವೇಟ್ ಅಲ್ಲಿ ಹಾಕ್ತಾರೆ. ಆಮೇಲೆ ಅಲ್ಲಿ ಸಿಮೆಂಟ್ ಹತ್ರ ಒಂದು ಏನೋ ಲೇಔಟಿಂದು ಇದು ಅದೇ ಸರ್. ನಿಮ್ಮ ಪವರ್ ಇಲ್ಲಿ ಮಾಡಿಸ್ಕೊಳ್ಳಿಕ್ಕೆ ಅದನ್ನ ಎಲ್ಲಿದೆ ಅಲ್ಲಿ ಕೋರ್ಟ್ನಾಗ ಬೇರೆ ಪ್ಲೇಸ್ ಹುಡುಕಾಡಿ ಮಾಡಬಹುದು. ಈಗ ಅದನ್ನು ಮತ್ತೆ ಇದನ್ನ ಎಲ್ಲಿ ಈಗ ನಿಮ್ಮ ಆಫೀಸ್ ಮುಂದೆ ಇಟ್ಕೊಳ್ತೇನೆ? ಇಲ್ಲಿ ತನಕ ಹಾಕ್ಬೋದು ನಾಳೆ ಫ್ಯಾಕ್ಟ್ರಿ ಇದಾವಲ್ಲ. ಕರೆಕ್ಟಪ್ಪ, ನೀ ಎಲ್ಲೇ ಹಾಕು ಒಯ್ದು ಯಾರೋ ಮತ್ತೆ ಇದು ಎದಕ್ಕೆ? ಹಾಕ್ತಿ, ಯಾರ್ದೋ ಒಬ್ಬರದಾರ ಜಾಗದಾಗ ಹಾಕ್ತಿ. ಹೌದಾ? ಇದು ವಾಟರ್ ಸಪ್ಲೈ ಎಲ್ಲಿ ಎಲ್ಲರ ಇದು ಹಾಕ್ಬೋದು ಸರ್. ಅಲ್ಲಿ ತೊಗೊಂಡು ಹೋಗಿ ಮತ್ತೆ ಟ್ರಾನ್ಸ್ಫರ್ ಮಾಡಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದು ಮಾಡ್ಕೊಂಡು ಸ್ಯಾನಿಟೇಷನ್ ರೂಮ್ ಅಲ್ಲಿ ಮತ್ತೆ ಎಣ್ಣೆ ಪಣ್ಣು ಹೊಡಿತಾನೆ. ನೀನ್ ಮಾಡ್ತೀರಿ? ನೆಕ್ಸ್ಟ್ ಏನ್ ಮಾಡೋರು ಹೇಳಿ? ಅದು ಟೆಂಡರ್ ಮಾಡಿ ಕಳಿಸ್ಬೋದು. ಡಿಸ್ಪೋಸಲ್ ಮಾಡಬೇಕಿಲ್ಲ, ಯೂಸ್ ಇಲ್ಲ, ಡಿಸ್ಪೋಸಲ್ ಇಲ್ಲ ಮಾಡಿಲ್ಲ ಅಂತ ಬರ್ಕೊಳ್ರಿ. ಇದು ಆಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗನೇ ಇಲ್ಲ. ಎಸ್ ಸರ್. ಹೋಗಿ ಬೇರೆಯವ್ರ ಹೊಲದಲ್ಲಿ ಬೇರೆಯವ್ರ ಜಾಗದಲ್ಲಿ ಹಾಕ್ಬರ್ತಾರೆ. ಇದೇನು ಅಲ್ಲ ರೀ, ನಿಮ್ಮ ಆಫೀಸ್ ಮುಂದೆ ಇಟ್ಕೊಳ್ಳೋದು ಅಂದ್ರೆ ಹೆಂಗ್ರಿ ಇದು?
ಏನು ಬ್ಯಾನರ್ ಸೀಸ್ ಮಾಡಿದ್ದೀರಾ? ನಮ್ಮ ಪಂಚಾಯತಿ ಈಗ ನಿಮ್ಮದು ಅಡ್ವರ್ಟೈಸ್ಮೆಂಟ್ಗೆ ಇದನ್ನು ತೊಗೋತಿರಲ್ಲ, ಎಷ್ಟೆಷ್ಟು ತೊಗೋತೀರಿ? ಈಗ ಬ್ಯಾನರ್ ಕಟ್ಟಲಿಕ್ಕೆ, ಇದನ್ನು ಕಟ್ಟಲಿಕ್ಕೆ ಪಬ್ಲಿಕ್ ಮುಂಚೆ ಎಲ್ಲ ಇದ್ರೆ ಸರ್, ಮುಂಚೆ ಎಲ್ಲ ಇಲ್ಲ. ಇಲ್ಲೇ ಇದ್ದೆ ಸರ್. ಮತ್ತೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕ್ತೀರಿ ಅಲ್ಲಿ ಒಳಗಡೆ. ಹಾಂ, ರಾಜ್ ಮಹಾರಾಜರು ನೀವು ಸಾರ್ವಜನಿಕರು ಬರಬಾರ್ದು ನಿಮ್ಮ ಹತ್ರ. ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಬರ್ತಾವೆ ನಮ್ಮ ಆಫೀಸ್ಗೆ, ಡೈಲಿ ಬರ್ತಾರೆ. ಏನು ನಿಮ್ಮದು ಇದಕ್ಕೆ ಆ ರೂಮ್ ಸಾರ್ವಜನಿಕರಿಗೆ ಯಾಕಿಲ್ಲ ಡೀಲ್ ಮಾಡಲಿಕ್ಕೆ? ಅಲ್ಲ ರೀ, ನಿಮ್ಮ ಆಫೀಸ್ ಮುಂದೆ ಇಟ್ಕೊಳ್ಳೋದಂದ್ರೆ ಏನು ಕರ್ಮ ಇದು? ನಿಮ್ಗೇನಿದು? ನಿಮ್ಮ ಪ್ರಮೈಸಸ್ ನೀವು ಕ್ಲೀನ್ ಇಟ್ಕೊಳ್ಳಿ ಅಂದ್ರೆ ಹೆಂಗೆ ಕ್ಲೀನ್ ಮಾಡೋರು ನೀವು? ಸಾರ್ವಜನಿಕ ಸೇವಕರು ಅನ್ನೋದು ತಲೆಗೈತೋ ಇಲ್ಲ ಏನು ದೊಡ್ಡ ಅಲ್ರಿ, ನಿಮ್ದು ಕಮರ್ಷಿಯಲ್ ಸಿಟಿ ಅಲ್ಲ, ನೀವ ಇನ್ಕಮ್ ಸೋರ್ಸ್ ರೆಡಿ ಮಾಡಿ ನೀವು ಸಿಟಿ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಗೆ ಸಿಕ್ಕಾಪಟ್ಟೆ ಪ್ರಾವಿಷನ್ಸ್ ಇದೆ. ಸಂತೆ ನಡೆದೈತೆ, ಸಪ್ರೇಟ್ ಒಂದು ಪ್ಲೇಸ್ ಐಡೆಂಟಿಫಿಕೇಶನ್ ಮಾಡಿ ಡೈಲಿ ಅದರಿಂದನೇ ಟ್ಯಾಕ್ಸ್ ತಗೊಳ್ಳಿ, ನಿಮ್ ಡೆವಲಪ್ಮೆಂಟ್ ಮಾಡಿ. ಇಲ್ಲಿ ಕುರಿ ಸೋರ್ಸ್ ನಿಮ್ಮಿಂದನೇ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿ. ಅಮ್ಮನಿಗಡೆ ಪೂರ್ತಿ ಇದು ಕಮರ್ಷಿಯಲ್ ಸಿಟಿ ಅಲ್ಲ ಇದು. ಮತ್ತೆ ಇನ್ನೇನು ನಿಮ್ಗೆ ಇಲ್ಲಿ ಸಂತೆ ಆಗುತ್ತೆ, ನೀವು ಪ್ಲೇಸ್ ಮಾಡಿ. ಕುರಿ ಸಂತೆಯಿಂದ ಏನು ಮಾಡ್ತೀರಿ? ಟೆಂಡರ್ ಮಾಡಿರ್ತೀವಿ. ಹಾಂ, ಏನು ಎಷ್ಟು? ಇದ್ರ ಮೇಲೆ ಹೆಚ್ಚಿಗೆ ಯಾರು ಕೇಳ್ತಾರೋ ಅವ್ರಿಗೆ ಕೊಟ್ಟಿರ್ತೀವಿ. ಈ ವರ್ಷ ಎಷ್ಟು ಇದೆ ಟೆಂಡರ್? ಎಷ್ಟಾಗಿದೆ ರೀ? 5 ಲಕ್ಷ ಎಲ್ಲರೂ ಕೇಸ್ ವರ್ಕ್ ತೋರಿಸ್ತೀವಿ. 5 ಲಕ್ಷ ಆಗಿದೆ. ಕಮರ್ಷಿಯಲ್ ಆಗಿ ಪರ್ಮಿಷನ್ ಮತ್ತೆ ಬಾರಿಂದ ಇವಾಗಿದೆ ಅಲ್ಲ ಲೈವ್ ಲೇಔಟ್ ಅಲ್ಲಿ ಬಾರ್ ಮಾಡಿ ಸರ್ ಅವ್ರು ಏನು ಮಾಡಿದಾರೆ ಗೊತ್ತಾ ಸರ್, ಇದು ಭುವನ ಪಾರ್ಕಿಂಗ್ ಮತ್ತು ಉದ್ಯಾನವನ ಸ್ವಂತ ಬಳಕೆ ಅಂತ ಸ್ವಂತ ಆಸ್ತಿ ಅಂತ ಕರ್ಗೆ ಹಾಕೊಂಡು ಹೊಳ್ಳಿ ಅದನ್ನ ಅದ್ರ ಮೇಲೆ ಲೋನ್ ತಗೊಂಡು ಕಟ್ಟಡ ಮಾಡಿ ಎಲ್ಲ ಮಾಡಿದ್ದಾರೆ. ಅಷ್ಟಾದ್ರೂ ಡೀಟೇಲ್ಸ್ ಕೊಡ್ತೀನಿ ಸರ್. ಕಮರ್ಷಿಯಲ್ ಹೆಂಗ್ ಕೊಟ್ರಿ ಅದ್ರಲ್ಲಿ ಬಾರ್ ಮತ್ತೆ ಇನ್ನೊಂದು ಸರ್, ಆಶ್ರಯ ಜಾಗವನ್ನು ಒತ್ತುವರಿ ಮಾಡಿ ಲಾಸ್ ಕಟ್ಟಿದ್ದಾರೆ ಅವರು. ಅದೆಲ್ಲ ರಿಕಾರ್ಡ್ಸ್ ಅದ ಸರ್. ಇದೆಲ್ಲ ಇದು ಮಾಡಿ ಅದು ತಂದು ಬಾರ್ಡರ್ ಫಿಕ್ಸ್ ಮಾಡಿದ್ರೆ ಆ ಕಲ್ಲು ಕಿತ್ತಾಕ್ಯಾರ. ಅಮ್ಮ ನೀವೇನು ಮಾಡ್ಬೇಡ್ರಿ, ನಾವು ಮಾಡ್ತೀವಿ. ಅದೇನು ಕಟ್ಟಿದಿರಲ್ಲ ಹಿಂದೆ ಏನದು? ಬನ್ನಿ. ನಿಮ್ಮದೇ ಇದು? ಈ ಹೊಸದಾಗಿ ಇಲ್ಲಿ ಇಟ್ಟಿದ್ದನ್ನ ಇದನ್ನ ಯಾಕೆ ಇಲ್ಲಿ ಇಟ್ಟಿದ್ರು? ಯೂಸ್ ಮಾಡ್ಲಿಕ್ಕೆ ಇದನ್ನ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇಡ್ಬೇಕಲ್ಲ. ಮತ್ತೊಂದು ಸಂತಿದಿನ ಇದು ವೈರ್ ಹತ್ರದ ಇದು. ಅಲ್ಲ ರೀ, ನಿಮ್ಮ ಪ್ರಾಪರ್ಟಿ ನೀವು ಯಾಕೆ ಲಾಸ್ ಮಾಡ್ಕೊತೀರಿ? ಎಲ್ಲರೂ ಯೂಸ್ ಮಾಡ್ಕೋಬೇಕಲ್ಲ. ಹೊರಗೆ ಸಾರ್ವಜನಿಕ ಸ್ಥಳದಲ್ಲಿರೋದನ್ನ ಹಿಂದೆ ಇಟ್ಟು ವೇಸ್ಟ್ ಮಾಡಿ. ಅಲ್ಲ, ನಷ್ಟ ಅಲ್ಲ ಅದು ಸರ್ಕಾರಕ್ಕೆ. ಹಿಂದೇನ ಇದು ನಿಮ್ಮ ಪ್ರೊಸೆಸ್ ಆಗಿದೆ ಈಗ. ಯಾರು ಹೋಗ್ತಾರೆ? ಪಂಪ್ ಮಾಡ್ತಾರೆ ಸರ್. ಇದು ಪಂಪ್ ವರ್ಕ್ ಆಗುತ್ತಾ? ಎಲ್ಲಿ ವರ್ಕ್ ಆಗಿತ್ತು ನೋಡಿಲ್ಲ. ಇದನ್ನ ಕ್ಲೀನ್ ಮಾಡ್ಕೊಂಡ್ರೆ ಇದನ್ನ ಇದಕ್ಕೆ ಯೂಸ್ ಮಾಡ್ಬೋದು. ಮತ್ತೆ ಯಾಕೆ ಫಿನಿಶ್ ಮಾಡಿಲ್ಲ ಅದನ್ನ? ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಿಮ್ಮ ಆಫೀಸ ಮಾಡ್ಕೊಂಡಂಗೆ ಮಾಡಿದ್ರಿ. ಇಲ್ಲಿ ಫಿನಿಶ್ ಮಾಡೋದು ಏನಿದು ಮಾಡಿ ಎಷ್ಟು ಜನ ಹೋಗ್ತಾರೆ? ಎಷ್ಟಿದೆ ಸ್ಯಾಲ್ರಿ ಅವ್ರದ್ದು ಒಬ್ಬರಿಗೆ ತಿಂಗಳಿಗೆ? ಔಟ್ಸೋರ್ಸ್
ಸಂಖ್ಯೆ ಇಲ್ಲೆಲ್ಲ ಮುಗಿಯುತ್ತೆ ವರ್ಷಕ್ಕೊಮ್ಮೆ. ಎಷ್ಟು ಜನ ತೊಗೊಂಡಿದ್ದಾರೆ? ಕಾಯಿಪಲ್ಲೆ ಸಂಖ್ಯೆ ಒಂದು ದನ ಕುರಿ ಬಾಲ ಬ್ಯಾನರ್ ಕೊಡ್ತೀರಾ? ಎಷ್ಟು ಡೀಟೇಲ್ಸ್ ಇರುತ್ತೆ? ನಿಮಗೆ ಇನ್ಕಮ್ ಸೋರ್ಸ್ ಟ್ಯಾಕ್ಸ್ಗಳು ಏನು ಕಲೆಕ್ಷನ್ ಹಾಂ ಯಾವಾಗ ಐತ್ರಿ? 15 ಅಂದ್ರೆ ಆಯ್ತಲ್ರಿ, 10 ವರ್ಷ ಆಯ್ತು, ಇನ್ನೂ ಮಾಡ್ಬೋದಿತ್ತಲ್ಲ. ಏನಿದು ಸರ್ ಇದು ನಿಮ್ಮ ಸ್ಯಾನಿಟರಿ ಸೆಕ್ಷನ್ ಸಾಲಿ ತೆಗೆಸಿದ್ವಿ. ಏನಿದು ಹೊರಗೆ ತೊಗೊಂಬರ್ರಿ, ತೊಗೊಂಬನ್ನಿ ಅದನ್ನ. ಹೊರಗೆ ತೊಗೊಂಬರ್ರಿ. IC ಪ್ರೋಗ್ರಾಮ್ದಾಗ ತೆಗೆಸಿದ್ವಿ. ಛತ್ರಿ ಬೀದಿ ಬದಿ ವ್ಯಾಪಾರ ಮತ್ತೆ ಯಾಕೆ ಕೊಟ್ಟಿಲ್ಲ? ಮತ್ತೆ ಯಾಕೆ ಬಂದಾವ ಇಲ್ಲಿ ಗ್ರ್ಯಾಂಡ್ ಅಂದ್ರೆ ಇದೆಲ್ಲ? ಗ್ರಾಂಟ್ ಎಲ್ಲ ಬಂದ್ರೆ ಇವರ ಚೀಫ್ ಆಫೀಸರ್ ಯಾರು ಹೆಂಗೆ ಬಂದವ್ ನೋಡ್ಕೊಳ್ರಿ. ಕೊಡ್ತಾ ಇದಾರೆ ನೋಡಿ. ಎಷ್ಟಿದಾವ್ರಿ ಅವು? 10 ಇದಾವ? 5 ಒಳಗೊಂದು 5 ಆಯ್ತು. ಇವು ಖಾಲಿ ಹಾಕಿಲ್ಲ ಬಂದು ಸಂಗಮೇಶ್ವರ್ ಎಲೆಕ್ಟ್ರಿಕಲ್ ವರ್ಕ್ಸ್, ಹೈಮಾಸ್ಕ್ ರಿಪೇರಿ, ಬಲ್ಬ್ ರಿಪೇರಿ, ಮರ್ಕ್ಯೂರ್ ರಿಪೇರಿ, ಅಮೀನ್ಗಡ ಮಾಲೀಕರು ಅಂತ ಬಿಲ್ ನಂಬರು, ಹೆಸರು. ಇವು ಯಾಕೆ ಖಾಲಿ ಯಾಕೆ ಬಂದವು ಇಲ್ಲಿ? ಇವ್ರು ಬರ್ಕೊಂಡು ಹಾಂ ಮತ್ತೆ ಇವು ಯಾಕೆ ಬಂದವು? ಇದನ್ನ ಯಾರು ಬಂದರು? ಯಾರು ಹ್ಯಾಂಡ್ ರೈಟಿಂಗ್? ಯಾರು ಹ್ಯಾಂಡ್ ರೈಟಿಂಗು ಹೇಳಿ? ಹ್ಯಾಂಡ್ ರೈಟಿಂಗ್ ಯಾರು? ಎಲ್ಲಿ ಸಿಕ್ಕ? ಯಾರು ಹ್ಯಾಂಡ್ ರೈಟಿಂಗ್? ನಾವು ಪತ್ತೆ ಮಾಡ್ತೀವಿ, ನೀವು ಹೇಳಿಲ್ಲ ಅಂದ್ರೂ ಪತ್ತೆ ಮಾಡ್ತೇವೆ. ಎಲ್ಲಿ ಸಿಕ್ತಿದ್ದು? 9600. ಏನಿದು? ದಿವಸಕ್ಕೆ ಒಂದು ಬಲ್ಪ್ ಹಾಕಿದ್ರೆ 80 ರೂಪಾಯಿ ಸರ್. ಲೇಬರ್ ಪಗಾರ ಅಂದ್ರೆ ವಾರ್ಡ್ನಾಗ ಬಲ್ಪ್ ಹಾಕಕ್ಕೆ ಹೋಗ್ತಾನೆ ಅದ್ರ ಬಗ್ಗೆ ಇದು 9600. 1600 ಎಲ್ಲಿದ್ದಾವೆ ಬಲ್ಬು? ಬಲ್ಪ್ ಹಾಕಿರ್ತಾರೆ ಲೇಬರ್ ಕರ್ಕೊಂಡು ಹೋಗಿ ಹಾಕಿರ್ತಾರೆ. ಮತ್ತೆ ಇನ್ನೊಂದು ಸಹಿ ಯಾಕೆ ಮಾಡಿಲ್ಲ? ಸಹಿ ಹಾಕಿಲ್ಲ, ಇನ್ನೊಂದು ಖಾಲಿ ಹಾಕಿ ಖಾಲಿ ಯಾಕೆ ಬಂದಿದೆ? ಅಂದರೆ ಇವ್ರು ಕೇಳಿದಷ್ಟು ಬರೀ ನೀವು ಅನ್ಸರ ನಾ ಅದನ್ನು ತಂದವ್ರು ಯಾರು ಬರೋದು ಗೊತ್ತಿಲ್ಲ ನನಗೆ. ಇದು 80 ರೂಪಾಯಿ ಅಂದಾಗ ನಮ್ಗೆ ಗೊತ್ತಾಯ್ತು. ಕರಿತೀರ? ಹಾಕಿದ್ ನೋಡೋಣ ಜಾಗಗಳು, ಇಷ್ಟು ಬಲ್ಬ್ ಹಾಕಿದ್ ನೋಡೋಣ, ತೋರಿಸ್ತೀರಿ? ಕರೀರಿ. ನಂಬರ್ ಹೇಳಿ, ಏನಾಯ್ತು ರೀ? ಕೆಜಪ್ ಆಗೈತೆ ಚೀಫ್ ಆಫೀಸರ್ ನೀವೇ ಹೇಳಬೇಕು ಏನಾಗಿದೆ. ನಾಲ್ಕು ಕೊಡ್ತಾರೆ. ಇನ್ನೂ ಉತ್ತಾರ ಕೊಡಲ್ರಿ ಸರ್. ಈಗ ತೊಗೊಂಡಿದ್ದು ಇವರಿ ಕಾಲೇಜ್ 40 ತಾಸು ಉತ್ತಾರ ಕೊಡಲ್ರಿ, ಬರೀ ಬರೋದು ಹೋಗೋದು. ಎಲ್ಲಿ ಬರುತ್ತೆ ಸ್ಪಾಟ್ ಇದು? ಹಾಂ ಆಯ್ತು, ನಾವು ಹೋಗಿ ತೋರಿಸ್ಬಿಟ್ಟಿದೆ. ಇದು ಹೇಳಿ, ಇದಕ್ಕೆ ಆನ್ಸರ್ ಮಾಡಿ. ವೈಟ್ ಹಾಕೊಂಡು ಯಾರು ಇಂಜಿನಿಯರ್? ಇಂಜಿನಿಯರ್ ಆಯ್ತು ಅವನೇ ಇಲ್ಲ, ನಾನು 120 ಅಲ್ಲ 500 ಬಲ್ಬ್ ಹಾಕಿನ ಅಂತ ಬರಿತೀನಿ. ಅದು ಅವ ಹಾಕ್ಯಾನೋ ಇಲ್ಲೋ ವೆರಿಫೈ ಮಾಡ್ಬೇಕಾದ್ರೆ ನೀವೇ ತಾನೆ. ಮತ್ತು ಅವ ಬರ್ತಾನೆ ನೀವು ಸ್ಯಾಂಕ್ಷನ್ ಮಾಡಿಬಿಡ್ತೀರಿ. ಮತ್ತು ಪ್ಲೇಸ್ ಎಲ್ಲೆಲ್ಲ ಅವ ಹಾಕಿರ್ತಾನೆ ಸರ್. ಒಬ್ಬನ ಲೇಬರ್ ತೊಗೊಂಡಿರ್ತಾನೆ, ಆ ಲೇಬರ್ ಪಗಾರ ಒಂದು ಗಂಟೆಗೆ 80 ರೂಪಾಯಿ ಮಾತಾಡ. ಅದನ್ನು ನಾ ಟೆಂಡರ್ ಕರೆ ಹಾಕ್ತೀನಿ ಸರ್. ಅದನ್ನ ಆಗೋದು ಬೇಡ ಅಂತೇಳಿ ನಾ ಟೆಂಡರ್ ಮಾಡೋದು. ಮತ್ತು ಇವು ಯಾಕೆ ಬಂದು ಇಲ್ಲಿ? ಅಂದರೆ ಹಿಂದೊಂದು ಕೊಡೋದು ಸರ್. ಈಗ ಅಮೀನ್ಗಡ ಮುನ್ಸಿಪಾಲ್ಟಿ ಜನವರಿಯಿಂದ ಅವನಿಗೆ ಬಿಲ್ ಕೊಟ್ಟು ಬಂತು ಸರ್. ತಗೊಳ್ಳಿದ